ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಮ್ಮೂರ ಅಂತ ಮುದ್ರಾಡಿಯಲ್ಲಿ 2-2.5 ಕಿಲೋಮೀಟರ್ ತನಕ ವ್ಯಾಪಿಸಿಕೊಂಡಿರ್ತಕ್ಕಂಥ ಒಂದು ಹಾಡಿ ಪ್ರದೇಶದ ಒಳಗೆ ಬಂದಿದ್ದೇನೆ. ಸ್ನೇಹಿತರೆ, ಮೊದಲು ನಮ್ಮ ಮುದ್ರಾಡಿಯನ್ನು ಮಧುಹಾಡಿ ಅಂತ ಕರೀತಾ ಇದ್ರು. ಏಕೆಂದರೆ ಇಲ್ಲಿ ಹಾಡಿ ಪ್ರದೇಶ ಜಾಸ್ತಿ ಇತ್ತು, ಸಿಹಿಯಾದ ಜೇನು ಸಿಗ್ತಾ ಇತ್ತು. ಅದನಂತರ ಜನವಸತಿ ಕೇಂದ್ರಗಳು ಬೆಳೆದಂತೆ ಹಾಡಿ ಪ್ರದೇಶಗಳ ನಾಶವಾಯಿತು. ಈ ಮಧುವಾಡಿ ಇದ್ದದ್ದು ಮುಂದೆ ಮುದ್ರಾಡಿ ಅಂತ ಬದಲಾಯಿತು. ಸ್ನೇಹಿತರೆ, ಮುದ್ರಾಡಿಯಲ್ಲಿ ಹಾಡಿ ಪ್ರದೇಶ ತುಂಬ ನಾಶವಾಗಿದೆ. ಆದರೂ ಸಹ ಅದರ ಮಧ್ಯೆ ಉಳಿದುಕೊಂಡಿರ್ತಕ್ಕಂಥ ಕೆಲವು ದಟ್ಟವಾದ ಹಾಡಿ ಪ್ರದೇಶಗಳಲ್ಲಿ ನಾನು ಬಂದಿರುವಂಥ ಈ ಜಾಗವು ಸಹ ಒಂದು. ಇದು ಸುಮಾರು 2-2.5 ಕಿಲೋಮೀಟರ್ ತನಕ ವ್ಯಾಪಿಸಿಕೊಂಡಿರ್ತಕ್ಕಂಥ ಹಾಡಿ ಪ್ರದೇಶ. ಇಲ್ಲಿ 2 ಕಿಲೋಮೀಟರ್ ತನಕ ಯಾವುದೇ ರೀತಿಯ ಜನವಸತಿ ಕೇಂದ್ರಗಳಿಲ್ಲ. ನಾನು ಇಲ್ಲಿ ಯಾಕೆ ಬಂದಿದ್ದೇನೆಂದರೆ, ನಮ್ಮ ಈ ತುಳುನಾಡಿನಲ್ಲಿ ನಾಗಾರಾಧನೆಗೆ ಒಂದು ಬಹಳಷ್ಟು ಪ್ರಾಮುಖ್ಯತೆ ಇದೆ. ಈ ನಾಗಾರಾಧನೆಯಲ್ಲಿ ಒಂದು ನಾಗಾರಾಧನೆ ಬರ್ತದೆ, ಇನ್ನೊಂದು ನಾಗಬ್ರಹ್ಮ ಆರಾಧನೆ ಅಂತ ಬರ್ತದೆ. ಈ ನಾಗ ಬೇರೆ ಬ್ರಹ್ಮ ಬೇರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ನಾನು ಬಂದಿರ್ತಕ್ಕಂಥ ಈ ದಟ್ಟವಾದ ಪ್ರದೇಶದಲ್ಲಿ ಒಂದು ನಾಗಬ್ರಹ್ಮನ ದೇವಸ್ಥಾನ ಇದೆ. ಇದು ಪ್ರಕೃತಿ ರಮಣೀಯ ಕೇಂದ್ರದಲ್ಲಿದ್ದು ನೋಡಲು ಅತ್ಯಂತ ಸುಂದರವಾಗಿದೆ. ಆ ದೇವಸ್ಥಾನ ನಿಮಗೆ ತೋರಿಸುವ, ಈ ಪ್ರಕೃತಿಯ ಸಭೆಗಳನ್ನು ನಿಮಗೆ ತೋರಿಸುವ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ಬನ್ನಿ ಸ್ನೇಹಿತರೆ, ಆ ನಾಗಬ್ರಹ್ಮ ದೇವಸ್ಥಾನವನ್ನು ಒಮ್ಮೆ ನೋಡಿಕೊಂಡು ಬರೋಣ. ಸ್ನೇಹಿತರೆ, ನೀವೀಗ ನೋಡ್ತಾ ಇರುವಂಥದ್ದು ಇದು ನಾಗಬ್ರಹ್ಮನ ದೇವಸ್ಥಾನ. ಮೊದಲು ಈ ದೇವಸ್ಥಾನ ಈ ರೀತಿ ಇರಲಿಲ್ಲ. ಒಂದು ಚಿಕ್ಕ ಗುಡಿಯ ರೀತಿ ಇತ್ತು. ತದನಂತರದಲ್ಲಿ ಅಂದರೆ ಸುಮಾರು 11 ವರ್ಷಗಳ ಕೆಳಗೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ಪ್ರಕೃತಿ ರಮಣೀಯವಾದಂಥ ಕೇಂದ್ರದಲ್ಲಿದೆ. ಸುತ್ತಮುತ್ತ ದಟ್ಟವಾದ ಹಾಡಿ ಪ್ರದೇಶಗಳಿಂದ ವ್ಯಾಪಿಸಿಕೊಂಡಿದೆ. ಸ್ನೇಹಿತರೆ, ಇದರ ಒಳಗೆ ಹೋಗೋಣ ಬನ್ನಿ. ಒಳಗೆ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಒಮ್ಮೆ ನೋಡಿಕೊಂಡು ಬರೋಣ. ಇದು ಒಂದು ಕುಟುಂಬಕ್ಕೆ ಸೇರಿದ ದೇವಸ್ಥಾನವಾಗಿದೆ. ಇದಕ್ಕೆ ಪೂಜೆ ಸಹ ಆ ಕುಟುಂಬದವರು ನಡೆಸಿಕೊಂಡು ಬರ್ತಾ ಇರ್ತಾರೆ. ಸ್ನೇಹಿತರೆ, ನಾವು ಇಲ್ಲಿ ನೋಡ್ಬೋದು, ಒಳಗಡೆ ಒಂದು ದೊಡ್ಡವಾದ ಹುತ್ತ ಇದೆ, ಕೆಳಗಡೆ ಶಿವಲಿಂಗ ಇದೆ. ನೋಡ್ಬೋದು. ಬಹುಶಃ ಇದನ್ನು ಬ್ರಹ್ಮ ಅಂತ ಕರೀತಾರೆ, ಏನೋ ಗೊತ್ತಿಲ್ಲ. ಇದನ್ನು ಬಹುಶಃ ಬ್ರಹ್ಮ ಅಂತ ಕರಿತಿರ್ಬೋದು, ನಾಗಬ್ರಹ್ಮ ಅಂತ ಇದನ್ನು ಕರಿತಾ ಇದ್ರಂತ. ಬಹುಶಃ ನಾಗಬ್ರಹ್ಮ ಆಗಿರಬೇಕು. ಸ್ನೇಹಿತರೆ, ನೀವು ಈ ಕಡೆ ಇಲ್ಲಿ ಪೂಜೆಗೆ ಕೊಡಿಸಿದಂಥ ಕೆಲವೊಂದು ಗಂಟೆಗಳಿವೆ. ಇಲ್ಲಿ ಒಂದು ಬಾವಿ ಇದೆ ಸ್ನೇಹಿತರೆ, ನೋಡಬಹುದು. ದೇವರ ಪೂಜೆಗೆ ನೀರನ್ನು ಎತ್ತರದ ನೀರನ್ನು ಬೇಕಾಗ್ತದೆ, ಆ ವ್ಯವಸ್ಥೆಗೋಸ್ಕರ ಇಲ್ಲಿ ಒಂದು ಬಾವಿಯನ್ನು ಸಹ ತೋಡಿದ್ದಾರೆ. ಇಲ್ಲಿ ಕೆಲವೊಂದು ಗಣಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಆದರೆ ಅವುಗಳ ಹೆಸರು ಸಹ ಇನ್ನು ಸರಿಯಾಗಿ ತೋರ್ತಾ ಇಲ್ಲ. ಕೆಲವು ಹೆಸರುಗಳು ಅಲ್ಲಿ ಅದರ ಕೆಳಗಡೆ ಪಾಚಿ ಎಲ್ಲ ಬಂದ ಕಾರಣ ಅದೇನು ಸರಿಯಾಗಿ ನಮಗೆ ಓದಲು ಬರ್ತಾ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ನೋಡಿ ಸ್ನೇಹಿತರೆ, ಇದು ಪಂಜುರ್ಲಿ. ಇಲ್ಲಿ ಇದರ ಹೆಸರು ಒಂದು ಸರಿಯಾಗಿ ತೋರ್ತಾ ಉಂಟು. ಇದು ಪಂಜುರ್ಲಿ ಗಣ ಸೇರಿದಂತೆ ಹಲವಾರು ಗಣಗಳಿವೆ. ನೋಡ್ಬೋದು, ತುಂಬ ಗಣಗಳು ಇವೆ ಈ ಕಡೆ. ಸ್ನೇಹಿತರೆ, ನೀವು ಈ ಕಡೆ ಬಂದರೆ ಇಲ್ಲಿ ಈ ಕಡೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನಾಗದೇವರು ಅಂತ ಬರೆದಿದ್ದನ್ನು ನಾವು ಕಾಣಬಹುದು. ಬಹುಶಃ ಆ ಕಡೆ ಇರ್ತಕ್ಕಂಥ ನಾಗಬ್ರಹ್ಮ ಇರ್ಬೋದು, ಈ ಕಡೆ ಇರ್ಬೋದು ನಾಗದೇವರು ಇರ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇದು ಸುತ್ತಮುತ್ತಲು ದಟ್ಟವಾದ ಮರಗಳಿಂದ ವ್ಯಾಪಿಸಿಕೊಂಡಿರ್ತಕ್ಕಂಥ ಪ್ರದೇಶ. ಪಕ್ಕದಲ್ಲಿ ಸಹ ತೊರೆ ಹರಿತಾ ಇದೆ. ತೊರೆಯ ಸದ್ದನ್ನು ನಾವು ಸಹ ಕೇಳಬಹುದು. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಮಡಿಕೆಯ ಚೂರುಗಳನ್ನು ಸಹ ಇಟ್ಟದನ್ನು ಇಲ್ಲಿ ನಾವು ನೋಡ್ಬೋದು. ಸ್ನೇಹಿತರೆ, ನೀವು ಇಲ್ಲಿರ್ತಕ್ಕಂಥ ಫಲಕವನ್ನು ನೋಡಿದ್ದು, ಇಲ್ಲಿ ಶ್ರೀ ಚಿತ್ತೇರಿ ಬ್ರಹ್ಮಸ್ಥಾನ ಮುದ್ರಾಡಿ ಅಂತ ಉಂಟು. ಬಹುಶಃ ಇದನ್ನು ಅವರು ಬ್ರಹ್ಮ ಅಂತ ಕರೀತಾ ಇದ್ರಂತ. ಬಹುಶಃ ಇದು ಬ್ರಹ್ಮ ಅಂದರೆ ನಾವು ಹೇಳ್ತೇವೆ ವಿಷ್ಣು ಬ್ರಹ್ಮ ಮಹೇಶ್ವರ, ಆ ಬ್ರಹ್ಮ ಅಲ್ಲ. ಇದು ಬಹುಶಃ ನಾಗದೇವರಿಗೆ ಸಂಬಂಧಪಟ್ಟಂಥ ಬ್ರಹ್ಮ ಆಗಿರಬೇಕು. ಯಾಕೆಂದರೆ ಇದರ ಒಂದು ರೀತಿ ನೋಡ್ಬೋದು. ಕೆಳಗಡೆ ಶಿವಲಿಂಗ ಇಟ್ಟದನ್ನು ನೀವು ನೋಡ್ಬೋದು, ಮೇಲ್ಗಡೆ ದೊಡ್ಡ ಹುತ್ತ ಇರೋದನ್ನು ನೋಡ್ಬೋದು. ಆದರೆ ಇದನ್ನು ಬ್ರಹ್ಮ ಅಂತ ಕರಿತಾ ಇದ್ರು. ಮತ್ತು ಈ ಕಡೆ ಇರ್ತಕ್ಕಂಥದ್ದನ್ನು ನಾಗದೇವರು ಅಂತ ಕರಿತಾ ಇದ್ರು. ಒಟ್ಟಿಯಾಗಿ ಎರಡನ್ನ ಒಟ್ಟಿಗೆ ಸೇರಿ ಬ್ರಹ್ಮನಾಗ ಸನ್ನಿಧಿ ಅಂತ ಕರಿತಿದ್ರೆ ಏನೋ ಗೊತ್ತಿಲ್ಲ ಸ್ನೇಹಿತರೆ.
ಹಾಗೆ ಇರ್ಬೋದು ಬಹುಶಃ, ಅದನ್ನು ನೋಡಿದರೆ ನನಗೆ ಹಾಗೆ ಅನಿಸ್ತಾ ಉಂಟು. ಸ್ನೇಹಿತರೆ, ನೀವು ಇಲ್ಲಿ ಒಂದು ಫಲಕ ನೋಡ್ತಾ ಇದ್ದೀರಿ. ಈ ಫಲಕ ಇದನ್ನು ಜೀರ್ಣೋದ್ಧಾರ ಮಾಡಿದಂಥ ದಿನಾಂಕವನ್ನು ಅಲ್ಲಿ ಮುದ್ರಿಸಿದ್ದಾರೆ ಮತ್ತು ಜೀರ್ಣೋದ್ಧಾರಕ್ಕೆ ಹಣ ನೀಡಿದಂಥ ದಾನಿಗಳ ಹೆಸರನ್ನು ಸಹ ಫಲಕದಲ್ಲಿ ಪ್ರಕಟಿಸುವುದನ್ನು ಕಾಣ್ತಾ ಇದ್ದೀರಿ. ಅಂದರೆ ಇದು 2015ರಲ್ಲಿ ಜೀರ್ಣೋದ್ಧಾರ ಆಗಿದೆ. ನಾನು ಮೊದಲು ಹೇಳಿದಂತೆ ಇದು ಸ್ವಲ್ಪ ಚಿಕ್ಕ ಗುಡಿಯಾಗಿತ್ತು. ತದನಂತರದಲ್ಲಿ ಇದನ್ನು ದೊಡ್ಡದು ಮಾಡಿದ್ದಾರೆ. ಬಹುಶಃ ಇದನ್ನು ಚಿತ್ತೇರಿ ಬ್ರಹ್ಮಸ್ಥಾನ ಅಂತ ಕರೀತಾರೆ. ಸ್ನೇಹಿತರೆ, ನಾಗದೇವರು ಪ್ರಕೃತಿಯನ್ನ ಪ್ರೀತಿಸುವ ದೇವರು. ನಾಗದೇವರು ನೀವು ನೋಡಬಹುದು, ಯಾವಾಗಲೂ ಸಹ ಅವರು ನೆಲೆಗೊಳ್ಳುವುದು ಯಾವುದೆಂದರೆ ಒಂದು ದಟ್ಟವಾದ ಪ್ರದೇಶದ ನಡುವೆ ಇರ್ತಕ್ಕಂಥ ತಂಪಾದ ಪ್ರದೇಶ ಹೊಂದಿರತಕ್ಕಂಥ ಮರದ ಕೆಳಗೆ. ನಾಗದೇವರಿಗೆ ಇಲ್ಲಿರ್ತಕ್ಕಂಥ ಈ ಪ್ರದೇಶ, ದಟ್ಟವಾದ ಹಾಡಿ ಪ್ರದೇಶ ನೆಲೆಗೊಳ್ಳಲು ಸೂಕ್ತವಾದ ತಾಣವಾಗಿದೆ. ಯಾಕೆಂದ್ರೆ ಇಲ್ಲಿ 2 ಕಿಲೋಮೀಟರ್ ತನಕ ಯಾವುದೇ ರೀತಿ ಜನವಸತಿ ಕೇಂದ್ರಗಳಿಲ್ಲ ಮತ್ತು ಇಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಚಿಕ್ಕ ತೊರೆ ಹರಿತದೆ. ಇದು ನಾಗದೇವರಿಗೆ ನೆಲೆಗೊಳ್ಳಲು ಅತ್ಯಂತ ಸೂಕ್ತವಾದ ತಾಣವಾಗಿದೆ. ಆ ಕಾರಣದಿಂದಾಗಿ ನಾಗದೇವರು ಬ್ರಹ್ಮನಾಗ ರೂಪದಲ್ಲಿ ಇಲ್ಲಿ ನೆಲೆಗೊಂಡಿರಬೇಕು. ಸ್ನೇಹಿತರೆ, ಇದು ನನ್ನ ಇವತ್ತಿನ ಯೂಟ್ಯೂಬ್ ಚಾನಲ್ನ ವಿಷಯವಾಗಿತ್ತು. ನಿಮಗೆ ಇದು ನನ್ನ ಈ ವಿಷಯ ಇಷ್ಟವಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.